ವಿದ್ಯುತ್ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ವಿರೋಧ ಆಯ್ಕೆಯಾಗಿದೆ. ಹೌದು, ಕೊರಟಗೆರೆ ತಾಲೂಕಿನ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. 3 ವರ್ಷಗಳಿಗೊಮ್ಮೆ ನಡೆಯುವ ವಿದ್ಯುತ್ ಗುತ್ತಿಗೆದಾರರ ಚುನಾವಣೆಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ ಮತ್ತು ಕೋಶಾಧ್ಯಕ್ಷ ಸ್ಥಾನಗಳಿಗೆ ಯಾವುದೇ ಪ್ರತಿಸ್ಪರ್ಧೆ ಇಲ್ಲದಂತಹ ಕಾರಣ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ನೂತನ ಅಧ್ಯಕ್ಷರಾಗಿ ಸೋಮಶೇಖರ್ ಎಸ್ಆರ್, ಉಪಾಧ್ಯಕ್ಷರಾಗಿ ಮೂಡಲಗಿರಿಯಪ್ಪ, ಕಾರ್ಯದರ್ಶಿ ರವಿಕುಮಾರ್ ಎಆರ್, ಸಹ ಕಾರ್ಯದರ್ಶಿ ಬಿಆರ್ ಲಕ್ಷ್ಮೀಕಾಂತ್ ಹಾಗೂ ಕೋಶಾಧ್ಯಕ್ಷ ಫಾರೂಕ್ ಅಹಮದ್ ಆಯ್ಕೆಯಾಗಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷ ಬಿಕೆ ಅಶೋಕ್ ಕುಮಾರ್ ಆಗಮಿಸಿ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿ ಅಧ್ಯಕ್ಷ ಸೋಮಶೇಖರ್ ಅವರಿಗೆ ಪ್ರಮಾಣ ಪತ್ರ ವಿತರಿಸಿದರು. ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಸತೀಶ್ ಎಸ್, ಮಾತೃ ಟಿವಿ, ಕೊರಟಗೆರೆ. ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಮಾಧ್ಯಮ ಎಲ್ಲ ಥರದಲ್ಲೂ ನಮಗೆ ಗೈಡ್ಲೈನ್ ಕೊಟ್ಟು ಒಂದು ಸಪೋರ್ಟ್ ಮಾಡ್ಕೊಂಡು ನಾವು ನಡೆಸ್ಕೊಂಬಂದಿದ್ದಾರೆ. ಇನ್ನು ಮುಂದೆನೂ ಅದೇ ಥರ ನಡೆಸ್ಕೊಂಡು ಹೋಗ್ತೀವಿ. ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀವಿ. ಇನ್ನೂ ಮುಂದೆನೂ ಒಳ್ಳೆ ಥರ ಕೆಲಸಗಳು ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಕೊರಟಗೆರೆ ತಾಲೂಕು ಸಮಿತಿ ಸದಸ್ಯರು ಮತ್ತು ಹಿರಿಯ ಗುತ್ತಿಗೆದಾರರು ಎಲ್ಲರೂ ಮುಂದೆ ಒಳ್ಳೆ ಥರ ನಡ್ಕೊಂಡು ಹೋಗ್ತೀವಿ. ಇನ್ನು ನಮ್ಮ ಒಂದು ಉದ್ದೇಶ ಇರೋದು ಕೊರಟಗೆರೆ ತಾಲೂಕು ಸಮಿತಿಗೆ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತ ಇದ್ದೀವಿ. ಅದನ್ನು ಈ ವರ್ಷದಲ್ಲಿ ಖಂಡಿತ ನಾವು ಪೂರ್ಣ ಮಾಡಿ ನಮ್ಮ ಎಲ್ಲ ಗುತ್ತಿಗೆದಾರರನ್ನ ನಿರ್ವಹಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲ ಹಿರಿಯ ಗುತ್ತಿಗೆದಾರರು, ಕಿರಿಯ ಗುತ್ತಿಗೆದಾರರೆಲ್ಲ ಒಮ್ಮತದಿಂದ ನಮ್ಮ ಸೋಮಣ್ಣವ್ರನ್ನ ಮತ್ತೆ ವಿರೋಧವಾಗಿ ಆಯ್ಕೆ ಮಾಡ್ಯಾರೆ. ನಮ್ಮ ಎಲ್ಲ ಗುತ್ತಿಗೆದಾರರಿಗೂ ನನ್ನ ವೈಯಕ್ತಿಕ ಹಾಗೂ ನಮ್ಮ ಕೇಂದ್ರ ಸಮಿತಿಯ ಪರವಾಗಿ ನನ್ನ ವಂದನೆಗಳು. ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಒಂದು ತಾಲೂಕು ಸಮಿತಿಯ ಚುನಾವಣೆ ಆಯೋಜಿಸಿದ್ವಿ. ಆ ಚುನಾವಣೆಯಲ್ಲಿ ನಮ್ಮ ಗೌರವಾಧ್ಯಕ್ಷರಾದ ಸೋಮಶೇಖರಯ್ಯ ಅವರ ತಂಡ ಇವತ್ತು ಅಪ್ಲಿಕೇಶನ್ ಹಾಕಿ ಯಾರು ವಿರೋಧವಾಗಿ ಅಪ್ಲಿಕೇಶನ್ ಹಾಕಿ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಧನ್ಯವಾದಗಳು. ಹಾಗೆ ಗೌರವಾಧ್ಯಕ್ಷರಾದ ಸೋಮಶೇಖರ, ಉಪಾಧ್ಯಕ್ಷರಾಗಿ ಮೂಡಲಗಿರಿಯಪ್ಪನವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಗೌರವ ಕಾರ್ಯದರ್ಶಿಯವರಾಗಿ ರವಿಕುಮಾರ್ ಎಆರ್ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಸಹ ಕಾರ್ಯದರ್ಶಿಯಾಗಿ ಬಿಆರ್ ಲಕ್ಷ್ಮೀಕಾಂತ್ ಬಾಬು ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಗೌರವ ಕೋಶಾಧ್ಯಕ್ಷರಾಗಿ ಫಾರೂಕ್ ಅಹಮದ್ ಅವರು ಆಯ್ಕೆಯಾಗಿರುತ್ತಾರೆ. ಈ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ಸೇರಿ 3 ವರ್ಷದ ಅವಧಿಗೆ ಚುನಾಯಿತರಾಗಿರುತ್ತಾರೆ. ಸೊ ಅಲ್ಲಿನವರೆಗೂ ನಮ್ಮ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಆಶಿಸ್ತಾ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾ ಇದ್ದೀವಿ. ಸೊ ಇವತ್ತಿನಿಂದ ನಮ್ಮ ಸೋಮಶೇಖರ್ ಅವರು ನೂತನ ಅಧ್ಯಕ್ಷರಾಗಿ ಅವರ ಸಮೂಹವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತೇಳಿ ನಾನು ನಮ್ಮ